ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ಶ್ರೀ ಚೈತನ್ಯ ಸ್ಕೂಲ್ಗೆ ಬಂದಿದ್ದೀರಿ. ಇವರು ಮ್ಯಾನೇಜರು, ಇಲ್ಲಿಗೆ ವೈಸ್ ಪ್ರಿನ್ಸಿಪಲ್ ಅಂತಪ್ಪ. ಇವ್ರಿಗೆ ಕನ್ನಡ ಬರೋದಿಲ್ಲ ಸರ್, ಒಂದು ಭಾಷೆ ಕನ್ನಡದಲ್ಲಿ ಮಾತಾಡ್ಸಿ, ಒಂದೇ ಒಂದು ಲ್ಯಾಂಗ್ವೇಜ್ ಸರ್. ಈಗ ನಾವು ಬಂದಿದ್ದೀರಿ, ನಮ್ಮ ಮಕ್ಕಳಿಗೆ ನೀವು ಗೆಟ್ ಔಟ್ ಅಂತ ಹೇಳಿದ್ರಿ ಸರ್. ಈಗ ಇರಿ ಸರ್, ಈಗ ನೀವು ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಸ್ಕೂಲು ಕನ್ನಡದಲ್ಲಿ ಮಾತಾಡಬೇಕಾಗಿರುವ ಏನಪ್ಪ ಇವ್ರ ಹುದ್ದೆ ಏನಪ್ಪ? ವೈಸ್ ಪ್ರಿನ್ಸಿಪಲ್ ಆಗಿ ನಿಮ್ಗೆ ಕನ್ನಡ ಬರೋದಿಲ್ಲ ಅಂದ್ರೆ ನೀವೇನಕ್ಕೆ ನಮ್ಮ ಕರ್ನಾಟಕದಲ್ಲಿ ಸ್ಕೂಲ್ ಇಟ್ಟಿದ್ದೀರಾ? ಶ್ರೀ ಚೈತನ್ಯ ಸ್ಕೂಲ್ ಯಾಕೆ ಮುಚ್ಚಬಾರ್ದು ನೀವು? ನಿಮ್ಗೇನು ಹಕ್ಕಿದೆ? ಎಲ್ಲ ಮಾತಾಡಿ ಸರ್ ಕನ್ನಡ ಸರ್. ಈಗ ನಾನು ಬಂದಿದ್ದೀನಿ, ಬುಕ್ಸ್ ಮಾರಬಾರ್ದು ಅಂತ ಹೇಳಿದ್ರೆ ನೀವು ಮಾರ್ಬೋದು ಅಂತ ಹೇಳಿದ್ರಿ, ಬಟ್ಟೆ ಮಾರಬಾರ್ದು ಅಂತ ಮಾರ್ಬೋದು ಅಂತ ನೀವು ಹೇಳಿದ್ರಿ. ಶ್ರೀ ಚೈತನ್ಯ ಸ್ಕೂಲ್ಗೆ ಸಪರೇಟ್ ಕಾನೂನು ಇದೆಯಾ? ಮಾತಾಡಿ ಸರ್ ಕನ್ನಡ. ಈಗ ಆನ್ಸರ್ ಕೊಡಿ, ನೀವು ಮಾತಾಡ್ಬೇಡಿ. ನೋಡಿ ಕನ್ನಡದವ್ರೆ ಶ್ರೀ ಚೈತನ್ಯದಲ್ಲಿ ನೋಡಿ, ಈ ತರ ನಮ್ಮ ಕನ್ನಡ ಹಣವನ್ನ ಲೂಟಿ ಮಾಡಿ ಕನ್ನಡ ಮಾತಾಡದೆ ಒಬ್ಬ ಜೋಸೆಫ್ ಅನ್ನೋ ವ್ಯಕ್ತಿ ಇಲ್ಲಿ ಮಲಯಾಳದಲ್ಲಿ ಮಾತಾಡಿಕೊಂಡು ತೆಲುಗು ಕಲ್ತಿದ್ದಾರೆ, ಕನ್ನಡ ಮಾತಾಡಕ್ ಬರೋದಿಲ್ಲ ಅಂದ್ರೆ ಹಂಗಾದ್ರೆ ಶ್ರೀ ಚೈತನ್ಯ ನಮ್ಮ ಕನ್ನಡದ ಮಕ್ಕಳದ್ದು ಹಣ ಬೇಕು, ಕನ್ನಡ ಗಾಳಿ ಬೇಕು, ಕನ್ನಡದ ಊಟ ಬೇಕು, ಕನ್ನಡದ ಎಲ್ಲಾ ವ್ಯವಸ್ಥೆಗಳು ಕನ್ನಡದ ಬೇಕು. ಇಲ್ಲಿ ಗಲೀಜ್ ಮಾಡಿ ಇಲ್ಲಿನ ದುಡ್ಡು ಎತ್ಕೊಂಡು ಕೇರಳಕ್ಕೆ ಹೋಗೋದಕ್ಕೆ ಮಾತ್ರ ಇವರಿದಾರ? ಹಂಗಾದ್ರೆ ನಮ್ಮ ಕನ್ನಡಿಗರೇ ನೀವು ಎಚ್ಚೆತ್ಕೊಬೇಕು. ಇಂಥ ಕನ್ನಡ ಬರೆದಿದ್ದ ಅಧಿಕಾರಿಗಳನ್ನ ಈ ಶ್ರೀ ಚೈತನ್ಯದಲ್ಲಿ ಎಲ್ಲ ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ ಎಲ್ಲರಿಂದ ತೆಲುಗು ಬಿಟ್ರೆ ಇನ್ನೇನು ಭಾಷೆನೂ ಬರೋದಿಲ್ಲ. ತೆಲುಗು, ಕೇರಳ ಭಾಷೆ ಬಿಟ್ರೆ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಕನ್ನಡವರ ದುಡ್ಡು ಬೇಕು, ಕನ್ನಡ ಮಾತಾಡಕ್ ಬರೋದಿಲ್ಲ. ಇಂಥ ಅಧಿಕಾರಿಗಳನ್ನ, ಇಂಥ ಸ್ಕೂಲ್ಗಳನ್ನ ಈ ಕೂಡಲೇ ಗೌರ್ಮೆಂಟ್ ಕ್ಲೋಸ್ ಮಾಡಬೇಕಾಗುತ್ತೆ. ಈ ವ್ಯಕ್ತಿಗೆ ಕನ್ನಡ ಬರೋದಿಲ್ಲ, ಕನ್ನಡ ಏನು ಅಂತ ಏಮೆ ಅಂತಾರೋ, ಯಾಕಪ್ಪ ಸ್ವಾಮಿ ಕನ್ನಡ ಬರೋದಿಲ್ಲ? ಯಾಕೆ ನೀವು ಕನ್ನಡ ಮಾತಾಡೋದಿಲ್ಲ ಸರ್? ನೀವು ಯಾಕೆ ಮಾತಾಡೋದಿಲ್ಲ ಕನ್ನಡ ಹೇಳಿ ಸರ್. ಇವಾಗ ನೀವು only one subject sir. English medium school children should learn in English. 100%. That is why we are not talking in Kannada. We know Kannada. I can speak. ಮಾತಾಡಿ ಒಂದೇ ಒಂದು ಸರ್, ಏನು ಮಾತಾಡ್ತೆ ಅದನ್ನ ಅದು ಹೇಳ್ತೀನಿ ಸರ್. ಈಗ ನಾವು ಅವತ್ತು ನಮ್ಮ ಮಕ್ಕಳನ್ನ ನೀವು TC ತಗೊಂಡು ಹೋಗಿ ಅಂದ್ರಲ್ಲ, ನೀವು ಹೇಳೋದಕ್ಕೆ ನಿಮ್ಗೆ ಅಧಿಕಾರ ಇತ್ತಾ? ಯಾರು ನೀವು ಹೇಳಿರೋದು? ನಮ್ಮ ಹತ್ರ ರೆಕಾರ್ಡು ಇದೆ. ನೀವು ಏನ್ ಹೇಳಿದ್ದೀರಾ ಅವತ್ತಿನ ದಿನ ರೆಕಾರ್ಡ್ ಇದೆ. ನೀವು ಈ ದಿನ ನೀವು ಮಾತಾಡ್ತಾರಲ್ಲ ಕನ್ನಡ ಸ್ಪಷ್ಟವಾಗಿ ಬರುತ್ತೆ ಅಂತ, ನೀವು ಕನ್ನಡದಲ್ಲಿ ನಾನು ಕೇಳ್ತಾ ಇದ್ದೀನಿ ಕ್ವಶನ್. ನೀವು ಎಷ್ಟನೇ ತಾರೀಕು ಸ್ಕೂಲ್ ಓಪನ್ ಮಾಡಿದ್ದೀರಾ? ಎಷ್ಟು ಫೀಸು? ಕನ್ನಡದಲ್ಲಿ ಹೇಳಿ ಸರ್. ಫೀಸ್ ಕನ್ನಡ ಹೇಳಿ ಸರ್. ಕನ್ನಡ ಸ್ಕೂಲ್ ಹೇಳ್ಕೊಡ್ತಾರೆ. ನೀವು ಕರ್ನಾಟಕದಲ್ಲಿ ಇದ್ದೀರಾ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕನ್ನಡ ಮೈನು. ಇಲ್ಲಿ ಲೋಕಲ್ ಇರೋದು ಕನ್ನಡ ಮಾತಾಡಬೇಕು, ಇಂಗ್ಲಿಷ್ ಹೇಳ್ಕೊಡು ಮಕ್ಕಳಿಗೆ ಸರ್. ಒಂದ್ ನಿಮಿಷ ಬಿಡಿ. ನೀವು ಕನ್ನಡ ಇಂಗ್ಲಿಷ್ ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಡಿ. ನೀವು ಇಂಗ್ಲಿಷಲ್ಲೇ ನೀವು ಮಾಟ ಮಾಡಿ ಸಂತೋಷ. ನಿಮ್ದೇ ಇಂಗ್ಲಿಷ್ ಸ್ಕೂಲ್ ಓಕೆ, ಒಪ್ಕೊಂಡ್ಬಿಡೋಣ. ನೀವು ಕನ್ನಡ ಮಾತಾಡಬೇಕು, ಲೋಕಲ್ ಲ್ಯಾಂಗ್ವೇಜ್. ಈಗ ನನ್ನ ಮಗು ಸ್ಕೂಲ್ ಬಂದಿದೆ ಸರ್, ನನ್ನ ಮಗುಗೆ ನನಗೆ ಕನ್ನಡ ಬರೋಲ್ಲ, ನನ್ನ ಮಗು ಇಂಗ್ಲಿಷಲ್ಲಿ ಮಾತಾಡುತ್ತೆ. ನಾನು ಕನ್ನಡ ಬಿಟ್ರೆ ಬೇರೆ ಲ್ಯಾಂಗ್ವೇಜೇ ಬರೋದಿಲ್ಲ, ನಾನೇನ್ ಮಾಡ್ಲಿ ಸರ್? ಕನ್ನಡದಲ್ಲಿ ಮಾತಾಡಿ ಸರ್ ಪ್ಲೀಸ್. ಕನ್ನಡ ಪ್ಲೀಸ್, ಕನ್ನಡ ಸ್ವಲ್ಪ ಕನ್ನಡ ಇವಾಗ ಕೇಳ್ತನಲ್ಲ ಒಂದ್ಸರಿ. ಒಂದ್ ನಿಮಿಷ ಬಿಜಿ, ನಾನು ಕೇಳ್ತಾ ಇರೋದು ಕನ್ನಡದಲ್ಲಿ. ನೀವು ಕನ್ನಡದಲ್ಲಿ ಅವ್ರನ್ನಲ್ಲ, ನೀವು ಕನ್ನಡದಲ್ಲಿ ಮಾತಾಡಿ. ಅದು ನೀವು ಬೇಕಾದ್ರೆ ಆಮೇಲೆ ಇದು ಮಾಡ್ಕೊಳ್ಳೋಣ. ಈ ಕನ್ನಡ ಮಾತಾಡಿ. ಈಗ ನಿಮ್ಮ ಪರ್ಮಿಷನ್ ಬೇಕಾಗಿಲ್ಲ. ನೀವು ಇಲ್ಲಿ ಪಬ್ಲಿಕ್ಗೆ ಸ್ಕೂಲ್ ಇಟ್ಟಿರೋದು ನಿಮ್ಮ ಮಕ್ಕಳಿಗಲ್ಲ ಸರ್. 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 ನಿಮ್ಮ ಮಕ್ಕಳಿಗಲ್ಲ. ಇದು ಪಬ್ಲಿಕ್ ಸ್ಕೂಲ್. ಪಬ್ಲಿಕ್ ಮೊಬೈಲ್ ಟಚ್ ಮಾಡೋದಕ್ಕೆ ಟೆಪ್ಟ್ ಮಾಡಕ್ ಬಂದಿದ್ದೀರಾ? ಟೆಪ್ಟ್ ಮಾಡಕ್ ನೀವ್ಯಾರು ನನ್ನ ಮೊಬೈಲ್ನ? ಟಚ್ ಮಾಡೋದಕ್ಕೆ ನೀವ್ಯಾರು ನನ್ನ ಮೊಬೈಲ್ನ? ನಿಮ್ ಮೊಬೈಲ್ ಟಚ್ ಮಾಡಿದ್ದೇನೆ ನಾನು? ನನ್ನ ಮೊಬೈಲ್ ಟಚ್ ಮಾಡೋದಕ್ಕೆ ಕನ್ನಡ ಮಾತಾಡಿ ಕೇಳ್ತಾ ಇದ್ದೀನಿ ನಾನು. ಕನ್ನಡ ಮಾತಾಡಿ ಸರ್. ಕನ್ನಡ ಮಾತಾಡಿ ಸರ್. ಸರ್ ಪ್ಲೀಸ್ ಕನ್ನಡ ಮಾತಾಡಿ ಸರ್. ಪ್ಲೀಸ್ ಕನ್ನಡ ಯಾರು కన్నడలో చెప్పండి సార్. దాన్ని చెప్పండి, కన్నడలో చెప్పండి సార్. టార్చర్ అనిపించింది కదా మీకు, దాన్ని కన్నడలో చెప్పండి. కన్నడలో లేదు సార్. ಒಂದು ಕನ್ನಡ ಬರಲ್ಲ ಸರ್. ನೀವು ನಮ್ಮನ್ನ ತೆಲುಗು, ನಾವು ನಿಮ್ಮ ಲ್ಯಾಂಗ್ವೇಜ್ ಮಾತಾಡೋರು ಲೈನಲ್ಲಿ ಇದ್ದಾರೆ.
ಸರ್ ಸ್ಕೂಲ್ಗಳಿಗೆ ಆಕ್ಷನ್ ತಗೊಂಡ್ರೆ ತಗೊಳ್ಳಿ ಸರ್. ಸುಮ್ಮನೆ ಕನ್ನಡಿಸೋ ತಂತ್ರ ನೋಡಿ ಸರ್. ಇಲ್ಲಿರುವವರು ಕನ್ನಡದಲ್ಲಿ ನಾನು ಮಾತಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಬರೋಲ್ಲ, ಕೇರಳ ಮತ್ತು ತೆಲುಗು ಮಾತಾಡೋಕೆ ರೆಡಿ. ವೈಸ್ ಪ್ರಿನ್ಸಿಪಲ್ ಕನ್ನಡ ಬರೋದಿಲ್ಲ, ಪ್ರಿನ್ಸಿಪಲ್ ಕನ್ನಡ ಬರೋಲ್ಲ. ಇವ್ರೇನಪ್ಪ ಇವರು AGMಗೂ ಕನ್ನಡ ಬರಲ್ಲ. ಇನ್ನು ಯಾರಿಗೆ ಬರುತ್ತೆ? ನಾವೇ ತೆಲುಗು ಮಾತಾಡ್ಬೇಡನೋ ಇಲ್ಲ ಬರೋ ಪೇರೆಂಟ್ಸ್ಗೆಲ್ಲಾನು ಆಚೆ ನಿಂತ್ಕೊಂಡು ತೆಲುಗು ಮಾತಾಡಿ, ತಮಿಳು ಮಾತಾಡಿ, ಕನ್ನಡ ಮಾತಾಡಿ, ಅಲ್ಲ ಇಂಗ್ಲೀಷ್ ಮಾತಾಡಿ ಅಂತ ಹೇಳ್ಬೇಡನೋ ಹೇಳಿ ಸರ್. ನೀವೇ ಇಂಗ್ಲಿಷ್ ಶಾಲೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಹೇಳಿ ಸರ್. ಅದೊಂದು ನನಗೆ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೆ, ನಾನು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತೀನಿ. ಕೊಡ್ತೀವಿ ಸರ್. ಸರ್ ರೈಟಿಂಗ್ ಅಲ್ಲಿ ಕೊಡ್ತೀವಿ ಒಂದು, ಯಾಕಂದ್ರೆ ಇಲ್ಲಿ ಸ್ಥಳೀಯವಾಗಿ ಇವ್ರು 15 ವರ್ಷದಿಂದ ಸ್ಕೂಲ್ ನಡೆಸ್ತಾವ್ರೆ. ಯಾರು ಇವ್ರ ಭಾಷೆ ಕಲಿಬೇಕು. ಲೋಕಲ್ ಲ್ಯಾಂಗ್ವೇಜ್ ಪೋಷಕರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಿರೋದ್ರಲ್ಲಿ ಕ್ರಮ ಕೈಗೊಳ್ಳಬೇಕು. ಅದು ತಗೊಳ್ದೇ ಇರೋದು ತಪ್ಪಾಗುತ್ತೆ. ಅವ್ರಿಗೆ ನಾನು ಡೈರೆಕ್ಷನ್ ಕೊಡ್ತೀನಿ. ಖಂಡಿತ ಸರ್, ನಾನು ಲೆಟರ್ ಕೊಡ್ತೀನಿ. ಯಾಕಂದ್ರೆ ಮಕ್ಕಳು 1 ವರ್ಷದಲ್ಲಿ 2 ವರ್ಷದಲ್ಲೂ ಇಲ್ಲಿ ಲ್ಯಾಂಗ್ವೇಜ್ ಕಲಿತವೆ, ಬರೆಯೋದು ಕಲಿತವೆ. ಇಲ್ಲಿ ಮ್ಯಾನೇಜ್ಮೆಂಟ್ ಅವರು ಕಲ್ತಿಲ್ಲ ಅಂದ್ರೆ ಇವರು ಎಷ್ಟು ಇದು ಕರ್ನಾಟಕದಲ್ಲಿ ಶಾಲೆಗಳು ನಡೆಸೋದಕ್ಕೆ ಇವ್ರು ಯಾವುದೇ ಶಾಲೆ ಆಗಲಿ ಸ್ಥಳೀಯ ಭಾಷೆಯಲ್ಲೇ ವ್ಯವಹಾರ ಮಾಡಬೇಕು. ಹೌದು. ಈ ಕರ್ನಾಟಕದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ ಅದು ಯಾವುದೇ ಇದಾಗಲಿ ಕನ್ನಡದಲ್ಲೇ ಮಾತಾಡಿ ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು. ಅದನ್ನ ಅವ್ರು ಡೈರೆಕ್ಷನ್ ಕೊಡೋಣ. ಸರಿ ಸರ್, ನಾನು ಆಯ್ತು ನಿಮಗೆ ಇವ್ರದ್ದು ಸ್ಕೂಲ್ ಮೇಲೆ ಒಂದು ಲೆಟರ್ ಕೊಡ್ತೀನಿ. ನಾನು ಆಕ್ಷನ್ ತಗೊಳ್ತೀನಿ. ಥ್ಯಾಂಕ್ ಯು ಸರ್. ಈಗ ಹೆಚ್ಚು ಇಲ್ಲಿ ಶ್ರೀ ಚೈತನ್ಯ ಏನು ನಮ್ಮ ಉಸ್ಕೂರು ಉತ್ತರೂರು ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಶಾಲೆಯಾಗಿದೆ. ಇಲ್ಲಿ ನಾವು ಇವ್ರನ್ನ ಕೇಳಿದಾಗ ಏನಾಗ್ತದೆ, ಹೆಚ್ಚು ಜನ ಈ ನಮ್ಮ ಕರ್ನಾಟಕ ಪ್ರದೇಶದಲ್ಲಿ ಇರುವಂಥ ಜನಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕಾದ್ರೆ ಇವರು 15 ವರ್ಷದಿಂದ ಏನು ಈ ಶಾಲೆ ನಡೆಸ್ತಾ ಇದ್ದಾರೆ. ಇಲ್ಲಿರುವಂಥ ಮ್ಯಾನೇಜ್ಮೆಂಟು ಆಗಲಿ ಯಾರಾದರೂ ಆಗಲಿ ಇಲ್ಲಿ ಕನ್ನಡ ಭಾಷೆ ಯಾರಿಗೂ ಬರೋದಿಲ್ಲ. ಸ್ಥಳೀಯವಾಗಿ ನೋಡಿ ಇವರು ತಮಿಳನ್ನ ಮಾತಾಡ್ತಾರೆ. ಒಂದು ಕ್ವಶನ್ ಮಾಡೋಕೆ ಹೋದ್ರೆ TC ತಗೋ ಹೋಗಿ ಅಂತಾರೆ. TC ತಗೋ ಅಧಿಕಾರ ಯಾರಿಗೂ ಇಲ್ಲ. TC ತಗೋ ಹೋಗೋ ಬದಲು ಇವ್ರ ಶಾಲೆಯನ್ನ ಲೈಸೆನ್ಸ್ ಅನ್ನ ದಯವಿಟ್ಟು ಸಂಬಂಧಪಟ್ಟ ಎಜುಕೇಶನ್ ಡಿಪಾರ್ಟ್ಮೆಂಟ್ಗಳು ಇದು ಕ್ಲೋಸ್ ಮಾಡಬೇಕಾಗ್ತದೆ. ಯಾಕಂದ್ರೆ ಹೋಗೋದಕ್ಕೆ ಅಧಿಕಾರಿ ಅವ್ರಿಗೆ ಯಾರಿಗೂ ಇಲ್ಲ. ಮಕ್ಕಳಿಂದ ಯಾಕಂದ್ರೆ ದುಡ್ಡು ಮಾತ್ರ ಬೇಕು. ನಮ್ಮ ಈ ವ್ಯವಸ್ಥೆನ ನಾವು ಸರಿ ಮಾಡ್ಕೊಂತೀವಿ ಅನ್ನೋದಕ್ಕೆ ಪೇರೆಂಟ್ಸ್ ಏನಾದ್ರು ಕೇಳಿದ್ರೆ ಇವರು ಅದನ್ನ ಫೇಸ್ ಮಾಡೋ ಮಟ್ಟದಲ್ಲಿ ಯಾರೂ ಇಲ್ಲ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ನೇರವಾಗಿ ಸರ್ ಒಬ್ಬ ಎಜುಕೇಟೆಡ್ ಅನ್ನೋ ಒಂದು ಮಾತನ್ನ ಬಳಸ್ತಾರೆ. ಇಲ್ಲ ಅಂದ್ರೆ TC ತಗೋಗಿ ಅಂತಾರೆ. ಯಾಕೆ ದುಡ್ಡು ತಗೊಬೇಕಾದ್ರೆ ಇವರು ಸ್ಕೂಲ್ಗೆ ಡೊನೇಷನ್ ಅಂತ ತಗೊಂತಾರೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶಗಳನ್ನು ಉಲ್ಲಂಘಿಸಿ ಲಕ್ಷಾಂತರ ರೂಪಾಯಿ ಡೊನೇಷನ್ ತಗೊಂತಾ ಇದ್ದಾರೆ. ಶಾಲೆಗಳಲ್ಲಿ ಹೈಕೋರ್ಟ್ ಆದೇಶ ಮಾಡಿದೆ, ಯಾವುದೇ ಪುಸ್ತಕಗಳನ್ನ, ಶೂಗಳನ್ನ, ಬಟ್ಟೆಗಳನ್ನ ಮಾರಾಟ ಮಾಡಬಾರ್ದು ಅಂತ. ಇಲ್ಲಿ ಯಥೇಚ್ಛವಾಗಿ ಒಂದು ದಂಧೆ, ಒಂದು ಹೆಸರು, ಬೇರೆ ಒಂದು ಹೆಸರಲ್ಲಿ ದಂಧೆಯಾಗಿ ಏನೋ ಪುಸ್ತಕಗಳನ್ನ ಮಾರಾಟ ಮಾಡ್ತಾರೆ. ಅದು GST ಇರೋದಿಲ್ಲ. ಅದೇನು ಮಾಡ್ತಾರೆ, ಒಂದು ಪುಸ್ತಕದ ಸ್ಕ್ರೀನ್ ಪ್ರಿಂಟಿಂಗು ಅನ್ನೋ ಹಿಂದೆಗಡೆಗೆ ಏನು ಮಾಡ್ತಾರೆ ಅಂದ್ರೆ ಒಂದು MRP ರೇಟಿಗೆ ಒಂದು ಸ್ಕ್ರೀನ್ ಪ್ರಿಂಟಿಂಗ್ ಅನ್ನ ಮಾಡ್ತಾರೆ. ಇವರು 200 ರೂಪಾಯಿ ಇದ್ದಂತ ಒಂದು ಪುಸ್ತಕವನ್ನ 500 ರೂಪಾಯಿ ಸ್ಕ್ರೀನ್ ಪ್ರಿಂಟಿಂಗ್ ಮಾಡ್ತಾರೆ. ಯಾಕಂದ್ರೆ ಇದಕ್ಕೆ ಯಾವತ್ತೂ GST ಬಿಲ್ ಕೊಡೋದಿಲ್ಲ. ಇವರು ಎಸ್ಟಿಮೇಟ್ ಬಿಲ್ಗಳನ್ನ ಕೊಡ್ತಾ ಇದ್ದಾರೆ. ಇದು ಒಂದು ದಂಧೆ ಆಗಿದೆ. ದಯವಿಟ್ಟು ಸಾರ್ವಜನಿಕರು ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕಾದ್ರೆ ನೀವು ಆದಷ್ಟು GST ಬಿಲ್ಲನ್ನ ಕೇಳಬೇಕು. ಒಂದೊಂದು ಬುಕ್ದು ಅದೇನಿದೆಯೋ ಅದರ ಹೆಸರು, ಅದೆಷ್ಟು ಪೇಜ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ GST ಬಿಲ್ಗಳನ್ನ ಕೊಡಬೇಕು ಇವರು. ಯಾಕೆ ಅದು ಕೊಡ್ತಾ ಇಲ್ಲ. ಇದು ಒಂದು ಸ್ಕೂಲಲ್ಲಿ ಏನು ಮಾಡಿದ್ರೆ ಅಂದ್ರೆ ಇವರು 1ನೇ ತರಗತಿಯಿಂದ 10ನೇ ತರಗತಿ ಕಂಪಲ್ಸರಿ ತಗೊಳ್ಳೇಬೇಕು ಅನ್ನೋ ಒಂದು ಸಿಸ್ಟಮ್ ಅನ್ನ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಇವರು ಬುಕ್ಗಳಿಗೆ ಯಾವುದೇ GST ಬಿಲ್, ನಾನು ತುಂಬಾ ಶಾಲೆಗಳಲ್ಲಿ ಕೇಳಿದ್ರೆ ಬಿಲ್ ಇರೋದಿಲ್ಲ. ಕೇಳಿದ್ರೆ ನಮ್ಮ ಮ್ಯಾನೇಜ್ಮೆಂಟು ನಮಗೆ ಹೇಳಿದೆ ಅಂತಾರೆ. ಯಾರು ಕಂಪ್ಲೇಂಟ್ ಕೊಡಬೇಕು ಇದನ್ನ? ಅಲ್ಲಿರೋ ಸ್ಕೂಲಿನ ಆಡಳಿತ ವರ್ಗಕ್ಕೆ ನಾವು ಕಂಪ್ಲೇಂಟ್ ಕೊಡಬೇಕು. ಆ ಸ್ಕೂಲಿನ ಆಡಳಿತ ವರ್ಗಕ್ಕೆ ಕಂಪ್ಲೇಂಟ್ ಕೊಟ್ರೆ ಅವ್ರೇನ್ ಮಾಡ್ತಾರೆ? ಯಾವುದೇ ಕಾರಣಕ್ಕೂ ಆಕ್ಷನ್ ತಗೊಳ್ಳೋದಿಲ್ಲ. ಅದಕ್ಕಾಗಿ ನಾನು ಇದೇ ಪೇಜಲ್ಲಿ ಒಂದು ಲಿಂಕ್ ಅನ್ನ ಹಾಕ್ತೀನಿ. ಇಡೀ ಆನೇಕಲ್ ತಾಲೂಕಿನ ಯಾವುದೇ ಶಾಲೆಯಲ್ಲಿ ಬಿಲ್ಗಳನ್ನು ಕೊಡದೇ ಇದ್ದಾಗ, ದುಬಾರಿಯಾಗಿ ಏನಾದರೂ ಏನು ಹಣವನ್ನು ಪಡೆದಾಗ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಆ ಸಂಬಂಧಪಟ್ಟಂತಹ ಆನೇಕಲ್ ತಾಲೂಕಿನ BO ಅವರು ಕೊಟ್ಟಿರುವಂತಹ ಒಂದಷ್ಟು ನಮ್ಮ ಒಂದು 20-30 ಜನರ BLOಗಳ ನಂಬರನ್ನು ಕೊಟ್ಟಿದ್ದಾರೆ. ಆ ನಂಬರ್ಗಳಿಗೆ ದೂರುಗಳನ್ನು ಕೊಡಿ. ನೀವು ಸರ್ಕಾರಕ್ಕೆ ದೂರನ್ನು ಕೊಟ್ಟಾಗ, ಸರ್ಕಾರದ ಈ ಶಾಲೆಗಳ ಮೇಲೆ ದೂರನ್ನು ಕೊಟ್ಟಾಗ, ನಾವು ಈಗಾಗಲೇ ಕಮಿಷನರ್ ಹತ್ರ ಮಾತಾಡಿದ್ದೀವಿ, ಎಜುಕೇಶನ್ ಕಮಿಷನರ್ ಹತ್ರ ನೀವು ದೂರುಗಳನ್ನು ಕೊಡಿ ಅಂತ. ಇದುವರೆಗೂ ಯಾವುದೇ ಶಾಲೆಗಳ ಮೇಲೆ ದೂರು ಹೋಗ್ತಾ ಇದ್ದಿಲ್ಲ. ಇನ್ನು ಮುಂದೆ ಜನ ದೂರು ಕೊಡಬಹುದು. ಆ ದೂರಿಗೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಮಾಹಿತಿಗಳನ್ನು ನಾನು ನಮ್ಮ ಈ ಕರ್ನಾಟಕ ರಾಷ್ಟ್ರ ಸಮಿತಿ ಆನೇಕಲ್ ಪೇಜಿನ ಒಳಗಡೆ ನಾನು ಆ ಲಿಂಕಲ್ಲಿ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಸಂಬಂಧಪಟ್ಟ ಆ ಭಾಗಕ್ಕೆ ಬರುವಂತಹ, ವ್ಯಾಪ್ತಿಗೆ ಬರುವಂತಹ ಶಾಲೆಗಳ ಮೇಲೆ ನೀವು ಯಾವುದೇ ಬಿಲ್ ಕೊಟ್ಟಿಲ್ಲ, ಯಾವುದೇ GST ಬಿಲ್ ಕೊಟ್ಟಿಲ್ಲ, ದುಬಾರಿಯಾಗಿ ಏನ್ ಮಾಡ್ತೀನಿ ಅಂದ್ರೆ ಕಟ್ಟಡಕ್ಕೆ ಅಂತಾನೆ ನಿಮ್ಮ
ಶಾಲೆಗೆ ಹೆಚ್ಚುವರಿಯಾಗಿ ಫಂಡನ್ನು ತಗೊತಾರೆ. ಅದು ನಿಮ್ಮ ಸ್ವಇಚ್ಛೆಯಿಂದ ನೀವು ಕೊಟ್ಟರೆ ಕೊಡಬಹುದು, ಕೊಡದೇನೂ ಇರಬಹುದು. ಆದರೆ ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರ ಹತ್ರ ವಸೂಲಿ ಮಾಡ್ತಾವ್ರೆ. ಕಟ್ಟಡಕ್ಕೆ ದಾನಿಗಳ ಮುಖಾಂತರ ಪೇರೆಂಟ್ಸ್ಗಳು ನಮಗೆ 60,000, 1 ಲಕ್ಷ, 2 ಲಕ್ಷ ದೇಣಿಗೆಯಾಗಿ ಕೊಟ್ಟಿದ್ದಾರೆ ಅಂತ. ಯಾವುದೇ ಕಾರಣಕ್ಕೂ ನೀವು ಸ್ವಇಚ್ಛೆಯಿಂದ ಕೊಡಬಹುದು, ಕೊಡದೇನೂ ಇರಬಹುದು. ನೀವು ಕಟ್ಟಬೇಕಾಗಿರೋದು ಸರ್ಕಾರ ದರ ಫಿಕ್ಸ್ ಮಾಡಿರುವಂಥ ಫೀಸ್ ದರವನ್ನು ಮಾತ್ರ ನೀವು ಕಟ್ಟಬೇಕು. ಮಿಕ್ಕಿದ್ದು ನಿಮ್ಗೆ ಯಾವ ಬೇರೆ ಪುಸ್ತಕ ಬೇಕು, ನೋಟ್ಸ್ ಬುಕ್ಸ್ ಬೇಕು ಅಂದರೆ ನಿಮ್ಗೆ ಬೇಡ ಅಂದರೆ ನೀವು ಕ್ಯಾನ್ಸಲ್ ಮಾಡ್ಬೋದು. ಬಟ್ಟೆ ಬೇಡ ಅಂದ್ರೂ ಕ್ಯಾನ್ಸಲ್ ಮಾಡ್ಬೋದು, ಶೂ ಬೇಡ ಅಂದ್ರೂ ಕ್ಯಾನ್ಸಲ್ ಮಾಡ್ಬೋದು. ಯಥೇಚ್ಛವಾಗಿ ನಿಮ್ಮ ಮೇಲೆ ಏನು ತಗೊಳ್ಳೇಬೇಕು ಒತ್ತಡ ಮಾಡಿ ಯಾವುದೇ ಕಾರಣಕ್ಕೂ ಒತ್ತಡ ಮಾಡೋಂಗಿಲ್ಲ. ಆ ರೀತಿ ಏನಾದರೂ ಮಾತಾಡಿದ್ರೆ ನಾವು ಕೊಟ್ಟಿರೋ ನಂಬರಲ್ಲಿ ದೂರು ಕೊಡಿ. ಈ ಶಾಲೆಗಳ ಮೇಲೆ ನೋಟಿಸ್ ಆಗ್ತದೆ. ಈ ಶಾಲೆಯನ್ನು ಒಂದಲ್ಲ ಒಂದು ದಿನ ಮುಗಿಸುವಂಥ ಕೆಲಸವನ್ನು ನಮ್ಮ ಏನು ಪೇರೆಂಟ್ಸ್ ಮುಖಾಂತರನೇ ಆಗಲಿ ಅನ್ನೋದನ್ನ ಈ ಮುಖಾಂತರ ಹೇಳ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ನೋಡಿ ಇಲ್ಲಿಂದ ತೋರಿಸ್ತೀನಿ. ಯಾವುದೇ ಒಂದೇ ಒಂದು ಅಕ್ಷರ ಕನ್ನಡ, ಒಂದೇ ಒಂದು ಅಕ್ಷರ ಕನ್ನಡ. ಇಲ್ಲಿಂದ ಬನ್ನಿ, ಈ ಕೌಂಟ್ರನ ಅಂತ ಮಾಡಿದ್ದಾರೆ. ಇಲ್ಲಿ ನೋಡಿ, ಒಂದೇ ಒಂದು ಅಕ್ಷರ ಕನ್ನಡ. ಇದು ಇಂಗ್ಲೀಷ್ ಸ್ಕೂಲ್ ಅಂತ. ಇಲ್ಲಿ ಬನ್ನಿ, ನೋಟಿಸ್ ಬೋರ್ಡ್ಗಳ ಕಡೆಯಿಂದ ತೋರಿಸ್ತೀನಿ. ಎಲ್ಲನ್ನ ಆಗಲಿ ನೋಡಿ, ಯಾವುದ್ರಲ್ಲನ್ನ ನೋಡಿ, ಯಾವುದ್ರಲ್ಲನ್ನ ಒಂದೇ ಒಂದು ನಮ್ಮ ಲ್ಯಾಂಗ್ವೇಜೇ ಇಲ್ವಾ? ಅಲ್ಲಿಗೆ ಕನ್ನಡ ಅನ್ನೋದು ನೋಡಿ. ಮೈನ್ ನೋಟಿಸ್ ಬೋರ್ಡ್ ತೋರಿಸ್ತೀನಿ ವೀಕ್ಷಕರೇ. ಇದರಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ತುಂಬ ದೂರದಲ್ಲಿ. ನಾನು ಅಲ್ಲಿಗೆ ಹೋಗಿ ತೋರಿಸ್ತೀನಿ ತಮಗೆ. ನೋಡಿ, ಈ ಪುಣ್ಯಾತ್ಮನೇ ಹೇಳಿದ್ದು, ಮೊಬೈಲ್ ಇಟ್ಕೊಂಡಿದ್ದಾರಲ್ಲ, ಈ ಪುಣ್ಯಾತ್ಮ ಕನ್ನಡ ಬರೋದಿಲ್ಲ, ತೆಲುಗು ಮಾತಾಡ್ತಾರೆ, ಮಲಯಾಳಮು ತಮಿಳು ಮಾತಾಡ್ತಾರೆ ಅಂತೇಳಿ. ಹಾಂ, ಈ ಪುಣ್ಯಾತ್ಮ ನೋಡಿ, ಇದು ಮೈನ್ ಬೋರ್ಡ್ ಅಪ್ಪ. ಇದು ಮೈನ್ ಬೋರ್ಡ್ ನೋಡಿ. ನೋಡಿ, ಯಾವುದನ್ನ ಒಂದೇ ಒಂದು ಏನು ಮುಚ್ಚಿಟ್ಕೊಂಡೆ ಅಂತಿಲ್ಲ. ಕೆಳಗಡೆನೂ ಬರ್ತೀನಿ ವೀಕ್ಷಕರೇ, ನೋಡಿ ಆಯ್ತಾ. ನೋಡಿ ಕೆಳಗಡೆ ಇಲ್ಲಿಂದ ಗೋಡೆ ಇದೆ ನೋಡಿ, ನಿಧಾನಕ್ಕೆ ತೋರಿಸ್ತೀನಿ. ಒಂದೇ ಒಂದು ಲ್ಯಾಂಗ್ವೇಜ್. ಇಲ್ಲಿ ಪೆನ್ಸಿಲ್ ಇದೆ, ಇಲ್ಲಿ ಏನು ಬಲ್ಪಾಲ್ ಬರ್ದಿದ್ದಾರ, ಅಲ್ಲೇ ನನ್ನ ಕಾಣಿಸುತ್ತೆ ನೋಡಿ ಕನ್ನಡ. ಇದು ಮಾತ್ರ. ಇದು ಯಾವುದೋ ಫೈರ್ ಡಿಪಾರ್ಟ್ಮೆಂಟ್ ಬಿಟ್ಟರೆ ಕನ್ನಡ ಅನ್ನೋದು ಅದು ನೋಡಿಸ್ಬಿಡ್ತೀನಿ. ಅದನ್ನ ತೋರಿಸಿಲ್ಲ ಅನ್ನೋದು ಬೇಡ, ಮಕ್ಕಳು ನೋಡ್ಕೊಳ್ಳಿ. ಎಲ್ಲೂ ಇಲ್ಲ ಕನ್ನಡ, ಎಲ್ಲೆಲ್ಲೂ ಇಲ್ಲ. ಬೋರ್ಡ್ ಎಷ್ಟು ಮಾತ್ರ ಇದೆ ಅದು ನೋಡ್ಬಿಡೋಣ ಬನ್ನಿ ವೀಕ್ಷಕರೇ. ವೆಲ್ಕಮ್ ಅಷ್ಟೇ ಇದೆ, ಬೋರ್ಡ್ ತೋರಿಸ್ಬಿಡ್ತೀನಿ. ಅದೇನೋ ನಿದ್ರೆ ಇರ್ಬೋದೇನೋ, ಇಲ್ಲಾಂದರೆ ನೋಡೇ ಬಿಡೋಣ. ಇಲ್ಲ ರೀಶ್, ಅದು ಬೋರ್ಡು ಶಾಲೆ ವಾಹನ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಬೋರ್ಡ್ ಇಲ್ಲ ಸ್ಕೂಲಿನ ಬಗ್ಗೆ. ನೋಡಿ, ಸ್ಕೂಲ್ ಮೇಲೆ ನೋಡಿ, ಶಾಲೆ ವಾಹನ ಬಿಟ್ಟರೆ ನೋಡಿ. ಇದು ನಮ್ಮ ಕನ್ನಡಕ್ಕೆ ಬಂದಿರುವ ಗೌರವ ಕೊಡುವ. ನಮ್ಮ ಕನ್ನಡ ನೀರು ಗಾಳಿ ಎಲ್ಲ ಅನುಭವಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಇವ್ರು ನಮಗೆ ಕೊಡ್ತಾ ಇರುವ ಇಷ್ಟು ದೊಡ್ಡ ಇದಿದೆ ನಮ್ಮ ಬಿಲ್ಡಿಂಗು, ಇಷ್ಟು ದೊಡ್ಡದಾಗಿ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಅಷ್ಟೇ. ಬಿಟ್ಟರೆ ಏನೇನಿಲ್ಲ ವೀಕ್ಷಕರೇ. ಕನ್ನಡ ಅನ್ನೋದೇ ಮಾಯ ಆಗಿದೆ. ಕನ್ನಡ ಅನ್ನೋದು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಹುಡುಕೊಡ್ಬೇಕಾಗುತ್ತೆ. ಇನ್ನೇ ಈಗ ಫೀಸ್ ಸ್ಟ್ರಕ್ಚರ್ ಅಂತ ಹಾಕಿದ್ದಾರೆ. ಫೀಸ್ ಸ್ಟ್ರಕ್ಚರ್ನ ನಾವು ಡೀಟೇಲ್ ಕೊಡಿ ಅಂತ ಕೇಳಿದೀವಿ, ಇದುವರೆಗೂ ಬಂದಿಲ್ಲ. ತಗೊಂಬನ್ನಿ ಅಂತ ಹೇಳಿದ್ರು, ಯಾರನ್ನೋ ಕೇಳ್ಕೊಂಡು ತಗೊಂಡ್ಬರ್ತೀವಿ ಅಂತ ತೋರ್ಸಪ್ಪ. ನೋಡಪ್ಪ, ಇದು ನಮ್ಮ ಬಲವಂತಕ್ಕೆ ನೋಡಿ ಇಷ್ಟೇ ಹಾಕಿರೋದು ವೀಕ್ಷಕರೇ, ನಮ್ಮ ಬಲವಂತಕ್ಕೆ ಇಷ್ಟೇ. ನಾನು ಕೊಟ್ಬಿಟ್ಟು ನನ್ ಕೇಳಿದಾಗ ನಾನು ಅದೆಲ್ಲೋ ಇದ್ದೀನಿ, ಹಾಲಿಡೇಸು, ನಾನು ಎಲ್ಲ ಮನೆಗಿದ್ದೀನಿ, ಇದಕ್ಕೆ ನಾನು ಹೇಳ್ತೀನಿ. ನಾವು ನಿಮ್ಗೂ ಯಾಕಂದ್ರೆ ನಿಮ್ಗೆ ಹೆಂಗಾಗಿದೆ ಅಂದ್ರೆ ಅವ್ನು ಕೇಳಿದ್ರೆ ನಿಮ್ಮ ಭಾಷೆಯಲ್ಲಿ ನಿಮ್ಗೆ ಹೇಳೋದು ಯಾಕಂದ್ರೆ ಹಾಲಿಡೇಸು ಇನ್ನೊಂದು ಮತ್ತೊಂದು ಅಂತೀರಾ ಕೇಳಿದ್ರೆ. ಈಗ ಅದೇ ದುಡ್ಡು ತಗೊಂಡು ಕಟ್ತೀನಿ, ಹಾಲಿಡೇಸ್ ಕಟ್ಸೋಲ್ಲ ನೀವು, ಅವಾಗೇನು ಬೇಕಾಗಿಲ್ಲ. ಮಾತ್ರ ಅದಕ್ಕೆ ಮಾತ್ರ ಹಾಲಿಡೇಸು ಮತ್ತೊಂದು ಹೇಳ್ತೀರಾ. ಸರ್ಕಾರದಿಂದ ಎಲ್ಲಾ ಪರ್ಮಿಷನ್ಗಳು ಬೇಕು ಇವರಿಗೆ, ಆದ್ರೆ ಸರ್ಕಾರದ ಆದೇಶ ಪಾಲಿಸೋದಕ್ಕೆ ಯಾವುದೇ ಕಾರಣಕ್ಕೂ ಇವ್ರ ಕೈಯಲ್ಲಿ ಆಗಲ್ಲ. ಒಂದು ಕನ್ನಡ ಕಲಿಯಲ್ಲ ಅಂದ್ರೆ ಅರ್ಥ ಏನಿಲ್ಲ. 15 ವರ್ಷ ಆಗಿದೆ ಬಂದು ಎಜುಕೇಶನ್ ಆಕ್ಟ್ ಕಂಪ್ಲೇಂಟ್ ಮಾಡಬೇಕು, ಕೊಡ್ತೀನಿ, ಆಮೇಲೆ ನೀವೇ ಬರ್ತೀರಾ. ಈಗ ಒಂದ್ಸಲ ತಪ್ಪು ಮಾಡಿದ್ರೆ ಮಳೆಗಾಲ ಡಿಸಿ ತಗೋಗಿ ಅಂತ ಹೇಳ್ಬಿಟ್ಟು ಈಗ ತಪ್ಪು ಮಾಡಿದ್ದೀರಾ, ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದೀರಾ. ನಾವು ಸರ್ವ್ ಮಾಡ್ಕೊಂತೀವಿ ಅನ್ನೋ ಒಂದು ಮಾತಲ್ಲಿ ಬರ್ತಾ ಇಲ್ಲ. ಮಾಡಲ್ಲ, ಅದೇ ಸರ್ವ್ ಮಾಡ್ಕೊಂತೀವಿ ಅನ್ನೋ ಮಾತೇ ಬರ್ತಾ ಇರಲ್ಲ. ನೀವು ನಾನು ತಪ್ಪು ಮಾಡ್ತೀನಿ ಅನ್ನೋದಾದ್ರೆ ಮಾಡ್ಲಿ. ಆಯ್ತು ಸರ್, ಈಗ ಟಿಸಿ ಕೊಡ್ತಾರ ಅಣ್ಣ ಈಗ ಕನ್ನಡದವ್ರಲ್ಲ ತಾವು. ಒಂದು ನಿಮಿಷ, ಕನ್ನಡದವ್ರಲ್ಲ ನೀವು.
TC ಕೊಡ್ತೀನಿ ಅನ್ನೋ ಮಾತು ಬರ್ಬೇಕಾ ಬಾಯ್ ಬರಬಾರ್ದಲ್ವಾ? ಇಂಥ ಎಜುಕೇಟೆಡ್ ಅವರು ಈ ವ್ಯಕ್ತಿ ಮಾತಾಡೋದು ಕರೆಕ್ಟಾ ತಪ್ಪಾ? ಕನ್ನಡದಲ್ಲಿ ಮಾತಾಡೋಣ. ನೀವು 8 ವರ್ಷ ಆಗಿದೆ ಬಂದು ಹಾಕಿ ಮಾತಾಡೋಣ. 15 ವರ್ಷದ ಕನ್ನಡ ಮಾತಾಡೋಣ. ಇಲ್ಲಾಂದ್ರೆ ಖಾಲಿ ಮಾಡೋಣ ಕರ್ನಾಟಕ ಮುಲಾಜಿಲ್ದರೆ ಹೋಗೋಣ. ಆಗ್ತಾರೆ. ಯಾಕೆ ನಿಮ್ಗೆ ಯಾರು ಇಲ್ವಾ ಏಜೆ ಮಗಂತದ್ದು ಇದೆಲ್ಲ ಆಗದೆ ಯಾರೋ ಒಬ್ರು ನಮ್ಮವ್ರು ಇಲ್ವಾ? ಕನ್ನಡದವ್ರು ಯಾರು ಓದಿಲ್ವಾ? ನಾವು ಎಷ್ಟೋ ಜನ ಇದ್ದಾರೆ, ಖಾಲಿ ಮಾಡೋಣ. ಬರ್ತಾರೆ, ಜಾಯ್ನ್ ಆಗ್ತಾರೆ. ಯಾಕ ಕನ್ನಡದಲ್ಲಿ ಊಟ ಬೇಕು, ಕನ್ನಡ ಭಾಷೆ ಬೇಡವಾ? ಕನ್ನಡ ನೆಲ ಜಲ ಎಲ್ಲ ಬೇಕಾಗುತ್ತೆ, ಆದ್ರೆ ಕನ್ನಡ ಭಾಷೆ ಕಲಿಯ ಕನ್ನಡದಲ್ಲಿ ಎಲ್ಲ ತಿಂದು ಇಟ್ಟು ಎಲ್ಲ ಹೋಗ್ಬಿಡ್ತೀರಾ. ನಾವು ಕ್ಲೀನ್ ಮಾಡ್ಕೊಬೇಕು ಕರ್ನಾಟಕನ. ನೀವು ಎಲ್ಲ ದುಡ್ದು ಜೋಬ್ ತುಂಬ್ಕೊಂಡ್ಬಿಟ್ಟು ಕೇರಳಕ್ಕೆ ಸೇರ್ಕೊಂಡ್ಬಿಡ್ತೀರಾ. TC ತಗೊಂಡು ಹೋಗುವಂತ ಯಾವ ಉದ್ದೇಶಕ್ಕೆ ಹೇಳಿದ್ರಿ? ಅಲ್ಲ, ಡೇ ಸ್ಕಾಲರ್ ಅಲ್ಲಿ ಮೊದಲೇ ಲೆಟರ್ ಬರೆದು ಕೊಡ್ಬೇಕಂತೆ, ನಮಗ್ ಬೇಡ ಡೇ ಸ್ಕಾಲರ್ ಅಂತ ಬರೆದು ಕೊಟ್ರೆ ಮಾತ್ರ ಅವರು ಕ್ಯಾನ್ಸಲ್ ಮಾಡ್ತಾರ. ಇಲ್ಲ ಅಂದ್ರೆ ಕಂಪಲ್ಸರಿ ಫೀಸ್ ಪೇ ಮಾಡಬೇಕು ಅಂತ ಫೋನ್ ಕರೆಯಲ್ಲಿ ಹೇಳಿದ್ದಾರೆ ಇವರು. ಓಹೋ, ಏನು ಮಾತ್ರ ಇದೆ ಇವರಿಗೆ. ಏನ್ ನಿಮ್ದಿಲ್ ದೌರ್ಜನ್ಯ ಆಗೋಗಿದೆ ಕರ್ನಾಟಕಕ್ಕೆ ಬಂದು ನೀವು. ಅಷ್ಟು ಅನ್ನೋದು ಇವರು ಮೋಸ್ಟ್ಲಿ ಇವರು ಇದ್ ಮಾಡೋದಕ್ಕೆ ಇದ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಇವರೆಲ್ಲ. ಆಯ್ತು, ಇಷ್ಟ ಆಗಿದೆ ನೋಡಿ ವೀಕ್ಷಕರೇ. ಈ ದೂರು ಕೊಡೋಣ. ಈ ಪರಮಾತ್ಮನ ನೋಡ್ಕೊಳ್ಳಿ. ಕನ್ನಡ ಮಾತಾಡಕ್ ಬರೋದಿಲ್ಲ ಇಂಥವ್ರನ್ನೆಲ್ಲ ಇಲ್ಲಿಗೆ ಇನ್ಚಾರ್ಜ್ ವೈಸ್ ಪ್ರಿನ್ಸಿಪಾಲ್ ಮಾಡ್ಕೊಂಡು ಇವ್ರನ್ನೆಲ್ಲ ಅಕ್ರಮವಾಗಿ ಮಾಡ್ಕೊಂಡೋದು ಬೇಡ. ಇವ್ರನ್ನ ಈ ಕೂಡಲೇ ಸೀಟಿಂದ ತೆಗಿಬೇಕಾಗ್ತದೆ. ಹಾಗಾಗಿ ಈ ಮೇಲಿನ AGMಗೆ ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡೋಣ. ಈಗಾಗಲೇ ಒಂದಷ್ಟು ವಿಚಾರ ಏನಂದ್ರೆ ಇದಕ್ಕೆ ಕಂಟಿನ್ಯೂ ಆಗಿ ಆನೇಕಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ನಮಗೆ ಕೊಟ್ಟಿರ್ತಾರೆ. ಇದರಲ್ಲಿ ರಾಘವೇಂದ್ರ CRC ಆನೇಕಲ್ಲು ಇವ್ರದ್ದು ಮೊಬೈಲ್ ನಂಬರ್ಗಳನ್ನು ಹೇಳ್ಬಿಡು, ನೀ ಒಂದೊಂದೇ ಬಿಡಿಸೇಳು. ಅದು ಬಿಡಿಸೋದು ಅದು ಕೆಲವ್ರು ಆಗೋದಿಲ್ಲ, ಅದು ಹಾಕ್ಬಿಟ್ರೆ ಅವ್ರು ಬೇಕು ಸಂಬಂಧಪಟ್ಟಂತ ಆನೇಕಲ್ಲು, ಅತ್ತಿಬೆಲ್ಲೆ, ಬ್ಯಾಗಡದೇನಹಳ್ಳಿ, ಬನ್ನೇರ್ಘಟ್ಟ, ಹರಪನಹಳ್ಳಿ, ಅದನ್ನ ಇದಕ್ಕೆ ಮೆನ್ಷನ್ ಮಾಡೋಣ. ಬಟ್ ನಂಬರ್ ಒಂದೇ. ಸರ್ಜಾಪುರ, ಚಂದಾಪುರ, ಮಂಟಪ, ಜಿಗಣಿ, ಎನ್ನಾಗರ, ನೆರಳೂರು, ಸಬ್ಮಂಗಲ, ನೆರಗ, ಧ್ವಂಸಂದ್ರ, ಆರ್ಗದ್ದೆ, ಮಾಯಸಂದ್ರ, ಉಸ್ಕೂರು, ಹೆಬ್ಗೋಡಿ ಈ ವ್ಯಾಪ್ತಿಗೆ ಬರುವಂಥ ಇಷ್ಟು ವ್ಯಾಪ್ತಿಯಲ್ಲಿ ಬರುವಂಥ ಶಾಲೆಗಳಿಗೆ ಯಾವುದೇ GST ಬಿಲ್ ಇಲ್ಲದೇನೆ ಹೆಚ್ಚುವರಿಗೆ ಏನಾದರೂ ಹಣ ಪಡೆದಿದ್ದೆ ಆದರೆ ನಾನು ಈ ಲಿಂಕನ್ನು ನಿಮ್ಮ ಇದರಲ್ಲಿ ಹಾಕಿರ್ತೀನಿ. ಅಂಥವ್ರಿಗೆ ಫೋನ್ ಮಾಡಿ ನೀವು ಕಂಪ್ಲೇಂಟನ್ನು ಮಾಡ್ಬೋದು. ನೀವು ಯಾವುದೇ ಕಾರಣಕ್ಕೂ ಅದೇ ಶಾಲೆಯ ಮ್ಯಾನೇಜ್ಮೆಂಟ್ಗೋ ಇನ್ನೊಬ್ಬರಿಗೋ ಮತ್ತೊಬ್ಬರಿಗೆ ದೂರು ಕೊಡೋದನ್ನು ನಿಲ್ಲಿಸಿ. ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಆಕ್ಷನ್ ತಗೊಳೋದಿಲ್ಲ. ನೀವು ಸಂಬಂಧಪಟ್ಟ ಸರ್ಕಾರದ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ನಂಬರ್ಗಳಿಗೆ, ನಾವು ಕೊಟ್ಟಿರೋ ನಂಬರ್ಗಳಿಗೆ ನೀವು ಫೋನ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ಮೇಲೆ ಆಕ್ಷನ್ ಆಗ್ತದೆ. ಇವರೇನು ಹೆಚ್ಚುವರಿಯಾಗಿ ಪಡಿತಾರೋ ಇದು ಒಂದು ದಂಧೆಯನ್ನು ನಾವು ನಿಲ್ಲಿಸಬಹುದಾಗಿದೆ. ಇದಕ್ಕೆ ಪೇರೆಂಟ್ಸು ಆದಷ್ಟು ಸಹಕಾರ ನೀಡಬೇಕು. ಧ್ವನಿಯಾಗಿ ತಾವು ಪ್ರಶ್ನೆ ಮಾಡುವಂತ ಧೈರ್ಯ ಮಾಡಿ, ಪ್ರತಿಯೊಬ್ಬರು ಧೈರ್ಯ ಮಾಡದೇ ಇದ್ರೆ ಇದೇ ರೀತಿ ಎಲ್ಲಾ ಕಡೆನೂ ಅವ್ಯವಹಾರಗಳು ನಡೀತಾನೆ ಇರ್ತವೆ. ದಯವಿಟ್ಟು ನಾವು ಕೇಳೋದೇನಂದ್ರೆ ಎಲ್ಲಾ ಕಡೆ ಪ್ರಶ್ನೆ ಮಾಡಿ, ಏನೇ ತಪ್ಪು ಕಂಡ್ರು ಮೊದಲು ಪ್ರಶ್ನೆ ಮಾಡೋದನ್ನ ಸಾರ್ವಜನಿಕರು ಕಲಿಬೇಕಾಗುತ್ತೆ. ಇಲ್ಲ ಅಂದ್ರೆ ಇದೇ ತರ ಅವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತಾನೆ ಇರ್ತವೆ ಯಾವಾಗಲೂ. ಇಷ್ಟು ಹೇಳ್ತಾ ವೀಕ್ಷಕರೇ, ಈಗ ನೋಡಿ ಯಾವ ಸ್ಕೂಲ್ ಅನ್ನೋದು ನಿಮ್ಗೆ ಇನ್ನೂ ಒಂದ್ಸತಿ ಕನ್ಫರ್ಮ್ ಮಾಡಿಸ್ತೀನಿ. ಶ್ರೀ ಚೈತನ್ಯ ಬ್ಯಾಕಿಂದ ತೋರಿಸ್ಬೇಕಾದ್ರೂ ತೋರಿಸ್ತೀನಿ. ಸ್ಕೂಲ್ ಲಕ್ಷ್ಮೀ ನಾರಾಯಣಪುರ. ದಯವಿಟ್ಟು ಈ ಸ್ಕೂಲ್ಗೆ ಸೇರಿಸೋದು ಸ್ವಲ್ಪ ಅವಾಯ್ಡ್ ಮಾಡಿ. ಸ್ಕೂಲ್ ಅವ್ರಿಗೇ ಬೇಡ ಅಂದಾಗ ನಮಗೂ ಕನ್ನಡ ನೋಡಿ ಒಂದೇ ನೋಟಿಸ್ ಬಿಡಲ್ಲ, ಒಂದು ಹೆಸರಿಲ್ಲ. ಹಾಗಾಗಿ ನಾವು ಎಲ್ಲರೂ ಸೇರಿಕೊಂಡು ನಾವು ಬಹಿಷ್ಕಾರ ಮಾಡೋಣ ಈ ಸ್ಕೂಲ್ನ. ಈ ಶ್ರೀ ಚೈತನ್ಯ ಆಂಧ್ರದವ್ರು ಬಂದು ಇಲ್ಲಿ ನಡೆಸೋದು ನಮ್ಗೇನು ಬೇಕಾಗಿಲ್ಲ. ಕನ್ನಡದವ್ರು ನಡೆಸೋದು ಸುಮಾರು ಜನ ಇದ್ದಾರೆ. ದಯವಿಟ್ಟು ನಡೆಸಲಿ, ಇವ್ರು ಖಾಲಿ ಮಾಡಲಿ ಇಲ್ಲಿ ಜಾಗದಿಂದ ಅನ್ನೋದಕ್ಕೆ ಬಿಟ್ಟು ವೀಕ್ಷಕರೇ, ಈ ಸ್ಕೂಲ್ಗಳಲ್ಲಿ ಕನ್ನಡ ಮಾತಾಡೋದಿಲ್ಲ, ಕನ್ನಡ ನಾವು ಮಾತಾಡೋಕೆ ಬರೋದಿಲ್ಲ ಅನ್ನೋ ಸ್ಕೂಲ್ಗಳನ್ನ ನಾವು ಬಹಿಷ್ಕಾರ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.